ಗ್ರಾಮೀಣ ಕೂಟ ಕ್ರೆಡಿಟ್ ಆಕ್ಸಿಸ್ ವತಿಯಿಂದ ಹಣಕಾಸು ಸಾಕ್ಷರತೆ ಕಾರ್ಯಾಗಾರ. ಗ್ರಾಮೀಣ ಕೂಟ ಕ್ರೆಡಿಟ್ ಆಕ್ಸಿಸ್ ಆ್ಯಂಡ್ ಇಂಡಿಯನ್ ಫೌಂಡೇಶನ್ ವತಿಯಿಂದ ಜೇವರ್ಗಿಯಲ್ಲಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಹಣಕಾಸು ಸಾಕ್ಷರತೆ ವಿಷಯದಡಿ ನಡೆದ ಈ ಕಾರ್ಯಾಗಾರದಲ್ಲಿ ಸದಸ್ಯರಿಗೆ ಆರ್ಥಿಕ ಜ್ಞಾನ ವೃದ್ಧಿಗೆ ಸಂಬಂಧಿಸಿದ ಮಹತ್ವದ ಮಾಹಿತಿ ನೀಡಲಾಯಿತು. ಕಾರ್ಯಾಗಾರದ ಪ್ರಮುಖ ಉದ್ದೇಶಗಳು: ಕ್ರೆಡಿಟ್ ಶಿಸ್ತು, ಜವಾಬ್ದಾರಿಯುತ ಸಾಲ ಪಡೆಯುವಿಕೆ ಹಾಗೂ ಡಿಜಿಟಲ್ ವಂಚನೆಗಳ ತಡೆಗಟ್ಟುವಿಕೆ ಕುರಿತು ಜಾಗೃತಿ ಮೂಡಿಸುವುದಾಗಿತ್ತು. ವಿಶೇಷವಾಗಿ ಒಟಿಪಿ ಹಂಚಿಕೆ, ಖಾತೆ ಹ್ಯಾಕ್ ಮುಂತಾದ ಸೈಬರ್ ವಂಚನೆಗಳಿಂದ ರಕ್ಷಿಸಿಕೊಳ್ಳುವ ವಿಧಾನಗಳನ್ನು ವಿವರಿಸಲಾಯಿತು. ಕಾರ್ಯಾಗಾರವನ್ನು ಉದ್ದೇಶಿಸಿ ಗ್ರಾಮೀಣ ಕೂಟದ ಪ್ರಾದೇಶಿಕ ವ್ಯವಸ್ಥಾಪಕರಾದ ಅಮರ್ ಸಿ ಪೇಟೇಕರ್ ಅವರು ಸದಸ್ಯರಿಗೆ ಬ್ಯಾಂಕ್ ಸಾಲ ಸೌಲಭ್ಯಗಳು, ವಿವಿಧ ಲೋನ್ ಯೋಜನೆಗಳು ಹಾಗೂ ಹಣಕಾಸು ನಿರ್ವಹಣೆ ಕುರಿತು ಸವಿವರವಾಗಿ ಮಾಹಿತಿ ನೀಡಿದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿಭಾಗೀಯ ಮುಖ್ಯಸ್ಥರಾದ ಚಂದ್ರಶೇಖರ್ ಅವರು ಮಾತನಾಡಿ, ಸಣ್ಣ ಪುಟ್ಟ ಸಾಲಗಳನ್ನು ತೆಗೆದುಕೊಂಡರೆ ಮಧ್ಯದಲ್ಲಿ ಆರ್ಥಿಕ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ. ಆದರೆ ಸರಿಯಾದ ಯೋಜನೆಯೊಂದಿಗೆ ದೊಡ್ಡ ಮಟ್ಟದ ಸಾಲಗಳನ್ನು ಪಡೆದು ಉಪಯುಕ್ತ ಕಾರ್ಯಗಳಿಗೆ ಬಳಸಿಕೊಂಡರೆ ಉತ್ತಮ ಫಲಿತಾಂಶ ಪಡೆಯಬಹುದು ಎಂದು ತಿಳಿಸಿದರು. ಜೊತೆಗೆ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕು ಹಾಗೂ ದುಶ್ಚಟಗಳಿಂದ ದೂರ ಇರಿಸುವ ಜವಾಬ್ದಾರಿ ಪಾಲಕರ ಮೇಲಿದೆ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮಕ್ಕೆ ಕೇಂದ್ರೀಯ ಮ್ಯಾನೇಜರ್ಗಳಾದ ಜ್ಯೋತಿ ಮತ್ತು ಭೂಮಿಕಾ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಚಾಲನೆ ನೀಡಲಾಯಿತು. ಬಳಿಕ ತಹಶೀಲ್ದಾರಾದ ಅಂಜುಮ್ ತಬಸುಮ್, ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾ ಉಮೇಶ್ ಶರ್ಮಾ, ಪಿಎಸ್ಐ ಗಜಾನಂದ್ ಬಿರಾದರ್ ಹಾಗೂ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ತಹಶೀಲ್ದಾರಾದ ಅಂಜುಮ್ ತಬಸುಮ್ ಅವರು ಮಾತನಾಡಿ, ಗ್ರಾಮೀಣ ಕೂಟ ಸಂಸ್ಥೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ತಾಲೂಕಾ ವೈದ್ಯಾಧಿಕಾರಿಗಳಾದ ಡಾ ಉಮೇಶ್ ಶರ್ಮಾ ಅವರು ಆರೋಗ್ಯದ ಮಹತ್ವವನ್ನು ವಿವರಿಸಿ ಸ್ವಚ್ಛತೆ, ಮುನ್ನೆಚ್ಚರಿಕೆ ಮತ್ತು ಅರಿವು ಅಗತ್ಯ ಎಂದು ಹೇಳಿದರು. ಗ್ರಾಮೀಣ ಪ್ರಾದೇಶಿಕ ವ್ಯವಸ್ಥಾಪಕರಾದ ಅಮರ್ ಸಿ ಪೇಟ್ಕರ್ ಅವರು ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಜೇವರ್ಗಿ ಶಾಖೆಯ ವಿವಿಧ ಸಾಲ ಸೌಲಭ್ಯಗಳು ಹಾಗೂ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ವಿಭಾಗೀಯ ಮುಖ್ಯಸ್ಥರಾದ ಚಂದ್ರಶೇಖರ್ ಅವರು ಶಾಖೆಯ ಸೇವೆಗಳು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ತಲುಪುತ್ತಿದ್ದು, ಹಳ್ಳಿ ಮನೆಗೆ ತೆರಳಿ ಸೌಲಭ್ಯಗಳನ್ನು ಪರಿಚಯಿಸಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಏರಿಯಾ ಮ್ಯಾನೇಜರ್ಗಳಾದ ಮಂಜುನಾಥ್ ಬುಗುಟಿ, ಯಲ್ಲಪ್ಪ ದಶವಂತ್, ಬ್ರಾಂಚ್ ಮ್ಯಾನೇಜರ್ಗಳಾದ ಪ್ರಭಾಕರ್ ಗುಡೇದ್, ಸಿಬ್ಬಂದಿಗಳಾದ ರಾಘವೇಂದ್ರ ಬಿ, ಆಕಾಶ್ ಕುಂಸಿ, ಈರಣ್ಣ ಕುಂಬಾರ್, ಶಂಕರ್ ಬಾಗೇಶಿ ಸೇರಿದಂತೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ನ ಗ್ರಾಹಕರು ಉಪಸ್ಥಿತರಿದ್ದರು. ನಾವು ವಾಟರ್ ಸ್ಪೆಷಲ್ ನೀರಿನ ಎಲ್ಲಿ ಅಭಾವ ಇದೆಯೋ ನೀರಿನ ವಾಟರ್ ಟ್ಯಾಂಕ್ ಕಟ್ಸ್ಕೊಟ್ಟಿದ್ದೀವಿ. ಮತ್ತೆ ಸುಮಾರು ಪೊಲೀಸ್ ಸ್ಟೇಷನ್ಗಳಿಗೆ ಬ್ಯಾರಿಕೇಡ್ ಕೊಡಿಸಿದ್ದೀವಿ. ಮತ್ತೆ ಚೇರ್ಸ್ ಸುಮಾರು ನಮ್ಮ CSR ಫಂಡದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದಾದ್ರೆ ನಮ್ಮ ಕಂಪನಿಯಲ್ಲಿ ಇವಾಗ 21,000 ಜನ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಆ 21,000 ಸಿಬ್ಬಂದಿಯಲ್ಲಿ ಹೆಚ್ಚಿನ ಸಿಬ್ಬಂದಿಯವರು ನಮ್ಮ ಸದಸ್ಯರ ಮಕ್ಕಳುಗಳು ಆಗಿರ್ತಕ್ಕಂಥದ್ದು ನಮ್ಗೆ ಅತೀವ ಸಂತೋಷ ಇದೆ. ಯಾರು ನಮ್ಮ ಹತ್ರ ಸಾಲ ತಗೊಂಡಿರ್ತಾರೋ ಅವರ ಮಕ್ಕಳಿಗೆ ನಾವು ಇಲ್ಲೇ ಉದ್ಯೋಗ ಕೊಟ್ಟು ಅವರ ಕುಟುಂಬಕ್ಕೆ ಆದಾಯ ಮೂಲ ಹೆಚ್ಚಿಸೋದಕ್ಕೋಸ್ಕರ ಅವರಿಗೆ ಒಂದು ಅನುಕೂಲತೆ ಮಾಡಿಕೊಡ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಮ ಗ್ರಾಮೀಣ ಕೂಟವು ಇಡೀ ದೇಶಾದ್ಯಂತ 16 ರಾಜ್ಯದಲ್ಲಿ ಈಗ ಕೆಲಸ ಮಾಡ್ತಿದೆ. ನಮ್ಮ ಮುಖ್ಯ ಕಚೇರಿ ಬಂದು ಬೆಂಗಳೂರು ಜಯನಗರದಲ್ಲಿದೆ ಮೇಡಮ್. ಈ ರೀತಿಯಾಗಿ ಇವಾಗ ಇಂದು ಈ ಜೇವರ್ಗಿಯಲ್ಲಿ 4,500 ಸದಸ್ಯರನ್ನು ಹೊಂದಿರ್ತದೆ. ಇಲ್ಲಿ ಸುಮಾರು ಸಾಲಗಳನ್ನು ಆಲ್ಮೋಸ್ಟ್ 20-25 ಹಳ್ಳಿಗಳಲ್ಲಿ ನಾವು ಸಾಲ ಕೊಟ್ಟಿದ್ದೀವಿ ಮೇಡಮ್. ಸುಮಾರು 200 ಸಂಘಗಳು ನಮ್ಮಲ್ಲಿ ಇದ್ದಾವೆ ಮೇಡಮ್. ಎಲ್ಲ ಸದಸ್ಯರನ್ನ ಸಾಲಗಳನ್ನು ಕೊಟ್ಟು ಅವರು ಹಳ್ಳಿಗೆ ಹೋಗ್ತೇವೆ. ನಾವು ಹಳ್ಳಿಗೆ ಹೋಗಿ ಅವರಿಗೆ ಸಾಲನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಅದರಿಂದ ನೀವು ಯಾವ ರೀತಿ ಆದಾಯನ ಪಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಬ್ಯಾಂಕಿಗೆ ಬರೋದಾಗ್ಲಿ ಅಂತ ನಾವೇ ಅವ್ರ ಮನೆ ಹತ್ರ ಹೋಗಿ ಅವರಿಗೆ ಸೇವೆ ಕೊಟ್ಟು ಮತ್ತೆ ಅವರಿಗೆ ಯಾರಿಗೂ ಅಕ್ಷರ ಜ್ಞಾನ ಯಾರು ಇಲ್ವೋ ಅವರಿಗೆ ನಾವೇ ಅಕ್ಷರನ ಕಲಿಸಿ ಸಹಿ ಯಾವ ತರ ಮಾಡ್ಬೇಕಂತ ಸಹಿನ ಕಲಿಸಿ ಮತ್ತೆ ಅವರಿಗೆ ಬ್ಯಾಂಕ್ ಅಕೌಂಟ್ಗಳನ್ನ ಮಾಡಿಸ್ಬಿಟ್ಟು ನಾವು ಸಾಲನ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಲಕ್ಷಾಂತರ ಮಹಿಳೆಯರಿಗೂ ಮಕ್ಕಳಿಗೂ ದಾರಿದೀಪರಾಗಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಸಹಾಯ ಮಾಡ್ತಿದ್ದಾರೆ. ಶೈಕ್ಷಣಿಕ ಇಲಾಖೆ ಇರಲಿ, ಆರೋಗ್ಯ ಇಲಾಖೆ ಇರಲಿ ಅಥವಾ ಈ ತರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಳಗೂ ಕೂಡ ಇವರು ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಕ್ರೆಡಿಟ್ ಆಕ್ಸಿಸ್ ಇಂಡಿಯಾ ಫೌಂಡೇಶನ್ ಅವರಿಗೂ ನಮ್ಮ ತಾಲೂಕಾ ಪರವಾಗಿ ಅನಂತ ಧನ್ಯವಾದಗಳು. ಹೆಮ್ಮೆಯಿಂದ ಬಾಳಬೇಕು, ಮಹಿಳೆಯರಿಗೆ ಸಬಲೀಕರಣ ಒಂದು ಸಾಧನೆ ಆಗ್ಬೇಕು ಅಂದ್ರೆ ಅವರು ಒಂದು ಬ್ಯಾಕ್ ಬೋನ್ ಆಗಿ ನಿಮ್ಮೆಲ್ಲರಿಗೂ ಸಹಕಾರ ನೀಡುತ್ತಿದ್ದಾರೆ. ಅದೇ ರೀತಿಯಾಗಿ ಶೈಕ್ಷಣಿಕ ಇಲಾಖೆಯಲ್ಲಿ ಸ್ಟೂಡೆಂಟ್ಸ್ಗೂ ಕೂಡ
ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಈ ಫೆಸಿಲಿಟಿಯನ್ನು ತಗೊಂಡು ನಿಮ್ಮ ಹಂತದಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸಲು ಇವರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಪ್ರೋಗ್ರಾಮ್ಸ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು, ಅಲ್ಲಿನೂ ಕೂಡ ನಾವು ಭಾಗವಹಿಸಿದ್ವಿ. ಒಂದು ಒಳ್ಳೆ ಅವಕಾಶ ಇದೆ, ಈ ಅಪಾರ್ಚುನಿಟಿಯನ್ನು ಮಿಸ್ ಮಾಡಬೇಡಿ. ದಯವಿಟ್ಟು ಇವ್ರ ಕಡೆಯಿಂದ ನೀವು ಸಹಾಯ ಬರ್ತಾ ಇದೆ, ಆ ಸಹಾಯದಿಂದ ನಿಮ್ಮಲ್ಲಿ ಸಾಕಷ್ಟು ಜನ ಒಂದು ಒಳ್ಳೆ ಏನಾದ್ರೂ ಫೆಸಿಲಿಟಿ ತಗೊಂಡು ಮುಂದೆ ಬರಬೇಕಂತ ಕಾಣಿಸ್ತಾ ಇದ್ದೀವಿ ನೀವು. ಆ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಬಹಳ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಹಮ್ಮಿಕೊಂಡಿದ್ದಾರೆ. ಇವತ್ತು ಎಲ್ಲರೂ ಬಂದಿದ್ದಾರೆ. ಹೆಣ್ಣು ಮಕ್ಕಳು ಯಾಕೆ ಬಂದಿರಿ? ಒಂದು ಕುಟುಂಬದಾಗ ನಾವು ಏನಿರ್ತೀವಿ, ಗಂಡು ಮಕ್ಕಳು, ತಂದೆ ತಾಯಿ ಮಕ್ಕಳು ಎಲ್ಲರೂ ಒಂದು ಸಮೂಹ ಇರ್ತೀವಿ. ಆ ಸಮೂಹದಲ್ಲಿ ಏನು ಕಡಿಮೆ ಬೀಳ್ತದ ಅನ್ನೋದ್ರ ಬಗ್ಗೆ ನಾವು ಸಾಮಾಜಿಕವಾದ ಕಡಿಮೆ ಬೀಳ್ತದ ಮತ್ತು ನಾವು ಆ ಕುಟುಂಬವನ್ನು ಹೇಗೆ ನಡೆಸಿಕೊಂಡು ಹೋಗ್ಬೇಕು ಅನ್ನೋದರ ಬಗ್ಗೆ ಈಗಾಗಲೇ ವಿಡಿಯೋಗಳ ಮುಖಾಂತರ ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಸುವಿಸ್ತಾರವಾಗಿ ತಮಗೆ ತಿಳಿಸಿದ್ದಾರೆ. ಇಲ್ಲಿಯವರೆಗೆ ಅದರಂತೆ ತಾವು ಎಲ್ಲರೂ ನಡಿಕೊಳ್ಳಬೇಕು. ಯಾಕಂದ್ರೆ ನಾವು ಈಗ ತಮಗೆಲ್ಲರೂ ಸೌಲಭ್ಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೌಲಭ್ಯ ತಗೋತೇರಿ, ಸೌಲಭ್ಯ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಮಿತಿ ಮೀರಿ ತಗೊಂಡ್ರೆ ಏನು ಹಾಸಿಗಿದ್ದ ಕಾಲ್ ಚಾಚ್ಬೇಕಂತಾರಲ್ಲ, ಹಿಂದಕ್ಕಿನವ್ರು ಏನ್ ಹೇಳಿದಾರೆ, ಅದಕ್ಕೆ ನಾವು ಸಾಲ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಮತ್ತು ನಾ ಆರೋಗ್ಯದ ಬಗ್ಗೆ ಒಂದು 2 ಮಾತುಗಳನ್ನು ಹೇಳ್ತೀನಿ ತಮಗೆ. ಆರೋಗ್ಯ ಅಂದ್ರೆ ಏನು? ನಾವು ಆರೋಗ್ಯ ಇರಬೇಕಾದ್ರೆ ಯಾವುದೇ ಒಂದು ರೋಗಕ್ಕೆ ತುತ್ತಾಗಬಾರ್ದು. ಅದಕ್ಕೆ ನಾವು ಆರೋಗ್ಯ ಇರ್ತೀವಿ. ಈಗ ಮಳೆಗಾಲ ಚಾಲಾಗಿರೋ ಒಂದು ರೋಗಗಳು ಬರ್ಲತ್ತವೆ. ಯಾವ್ಯಾವ ರೋಗಗಳು? ಚಿಕನ್ ಗುನ್ಯ, ಟೈಫಾಯ್ಡ್, ಮಲೇರಿಯಾ ಬರ್ತಾವ. ಈ ಮಲೇರಿಯಾ ಬರಲಾರ್ದಂಗೆ ನೋಡ್ಕೋಬೇಕಾದ್ರೆ ಏನ್ ಮಾಡಬೇಕು? ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಬೇಕು. ಕಾರ್ಯಗಳು ಕೆಲಸ ಇರೋದ್ರಿಂದ ಅವರಿಗೆ ಈ ಒಂದು ಕಾರ್ಯಕ್ರಮದಿಂದ ಧನ್ಯವಾದಗಳನ್ನು ತಿಳಿಸುವಂತ ಸಮಯ. ಬ್ಯೂರೋ ನ್ಯೂಸ್, ಜೇವರ್ಗಿ, ಸುದ್ದಿ ನಂಬರ್ 1. ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.